ಇಲ್ಲಿ ಆಫ್ ಮಾಡಿ ಆನ್ ಮಾಡ್ತೀರಿ, ನಿಂತರೆ ಇಲ್ಲಿ ಆಫ್ ಮಾಡಿ ಆನ್ ಮಾಡ್ತೀರಿ. गणदैवताय गणाध्यक्षाय धीमहि गुणशरीराय गुणपण्डिताय गुणेशानाय धीमहि गुणाधीनाय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गणेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानो सुखाय गानमुक्ताय गानो सुखमनसे गुरुभूमिताय गुरुदैवताय गुरुकुलस्थायिने गुरुविक्रमाय तुल्यप्रवराय गुरवे गुरुगुरवे बालचन्द्राय श्रीगणेशाय धीमहि गणपगीताय गणपगेयाय गणतान्तरात्मने गीतलीनाय गीताश्रयाय गीतवाद्यपटले गजन्ताय गायकमराय गन्धर्वकीर्तने गायकादीन विग्रहाय काजलप्रणयवते गौरदानो सुखाय गौरी
ಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವ ಶಕ್ತಿ ಎರಡಕ್ಕೂ ಇದೆ. ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯಾತಿ ಗಣ್ಯರನ್ನು ಸ್ವಾಗತಿಸಲು ಬರ್ತಿದ್ದಾರೆ ನಮ್ಮ ನೆಚ್ಚಿನ ನಿಲಯ ಪಾಲಕರಾದ ಜಗದೀಶ್ ಜಿ ಕೋರಿ ಸರ್ ಅವರು. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕರಿಸುತ್ತಾ 2023-24ನೇ ಸಾಲಿನ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲರ ನೆಚ್ಚಿನ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಸರ್ ಅವರನ್ನ ಕೇಳ್ಕೊಂಡಾಗ ತಮ್ಮ ಸಕಲ ಕಾರ್ಯಗಳನ್ನು ಬದಿಗೆ ಒತ್ತಿ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಪೂರಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಆತ್ಮೀಯ ಗೆಳೆಯರು ಶ್ರೀರಾಂಪುರ ವಿದ್ಯಾರ್ಥಿ ನಿಲಯ ಪಾಲಕರಾಗಿರ್ತಕ್ಕಂಥ ಪರಶುರಾಮ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಇನ್ನೋರ್ವ ಆತ್ಮೀಯ ಗೆಳೆಯರು ವಸಂತನಗರದ ವಿದ್ಯಾರ್ಥಿ ನಿಲಯದ ನಿಲಯ ಪಾಲಕರಾಗಿರ್ತಕ್ಕಂಥ ಯಶವಂತ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಪರಮೇಶ್ವರಪ್ಪ ವಸಂತನಗರ ವಿದ್ಯಾರ್ಥಿ ನಿಲಯದ ನಿಲಯ ಪಾಲಕರಾಗಿರ್ತಕ್ಕಂಥ ಪರಮೇಶ್ವರಪ್ಪ ಅವರು ಆಗಮಿಸಿದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಭಾಗ್ಯಲಕ್ಷ್ಮಿ ಮೇಡಮ್ ಕುವೆಂಪು ನಗರ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯದ ನಿಲಯ ಪಾಲಕರು ಆಗಮಿಸಿದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ತೇಜು ಮೇಡಮ್ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ಕುವೆಂಪು ನಗರ ಅವರು ಕೂಡ ಆಗಮಿಸಿದ್ದಾರೆ. ಅವರು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಾಗರತ್ನ ಮೇಡಮ್ ರಾಜರಾಜೇಶ್ವರಿ ವಿದ್ಯಾರ್ಥಿ ನಿಲಯದ ನಿಲಯ ಪಾಲಕರು ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ವಿದ್ಯಾರ್ಥಿ ನಿಲಯದ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಶ್ರೀಮತಿ ವಸಂತ ಮೇಡಮ್ ಕುವೆಂಪು ನಗರ ವಿದ್ಯಾರ್ಥಿ ನಿಲಯದ ನಿಲಯ ಪರಿಚಾರಕರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇನ್ನೊಬ್ಬ ನಮ್ಮ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿ ಸುಮಾರು 5 ವರ್ಷಗಳ ಕಾಲ ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಅಭ್ಯಾಸವನ್ನು ಮಾಡಿ ಪ್ರಸ್ತುತ RBIಯಲ್ಲಿ ಮ್ಯಾನೇಜರ್ ಆಗಿ ಸೆಲೆಕ್ಷನ್ ಆಗಿ ಮತ್ತು ಏಕಲವ್ಯ ಮಾದರಿ ಸ್ಕೂಲಲ್ಲಿ ಅಕೌಂಟ್ಸ್ ಸ್ಟೂಡೆಂಟ್ ಆಗಿ ಸೆಲೆಕ್ಷನ್ ಆಗಿದ್ದಾರೆ. ಅವರು ಕೂಡ ಈಗ ಆಗಮಿಸಿದ್ದಾರೆ. ಅವ್ರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾರೆ. ಇನ್ನೋರ್ವ ಆತ್ಮೀಯರು ಮಾನ್ಯ ಶರಣಪ್ಪ ಅವರು ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಂದು ಎಲ್ಲ ವಿದ್ಯಾರ್ಥಿಗಳು ಸುಮಾರು 1 ವಾರಗಳ ಕಾಲ ಅತ್ಯಂತ ಉತ್ಸುಕತೆಯಿಂದ ಕಾರ್ಯಕ್ರಮವನ್ನು ಮಾಡೋಣ ಅಂತಂದೇಳಿ ಪಣ ತೊಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದರ ನಮಗೆ ಎಲ್ಲರೂ ಕೂಡ ನನ್ನ ವೈಯಕ್ತಿಕವಾಗಿ ಇಲಾಖಾ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಪತ್ರಿಕಾ ಮಾಧ್ಯಮರಾಗಿರ್ತಕ್ಕಂಥ ಶ್ರೀಯುತ ದಿಡ್ಡಳ್ಳಿ ರಘು ಸರ್ ಕೂಡ ಆಗಮಿಸಿದ್ದಾರೆ. ಅವ್ರಿಗೆ ಇಲಾಖಾ ಪರವಾಗಿ ಹಾಗೂ ನಮ್ಮ ವಿದ್ಯಾರ್ಥಿ ನಿಲಯದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಅಡುಗೆ ಸಿಬ್ಬಂದಿ ವರ್ಗದವರು ಅನುಪಸ್ಥಿತಿಯಲ್ಲಿ ಅವರು ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಈ ವಿದ್ಯಾರ್ಥಿ ನಿಲಯದ ಇನ್ನೋರ್ವ ಕಿರಿಯ ನಿಲಯ ಮೇಜರ್ ಆಗಿರ್ತಕ್ಕಂಥ ಜಯರಾಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವರು ಕೂಡ ಇಲಾಖಾ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಎಲ್ಲ ಸೀನಿಯರ್ ವಿದ್ಯಾರ್ಥಿಗಳಿಗೆ ಹಾಗೂ ಕಾರ್ಯಕ್ರಮ ನಡೆಸಿಕೊಡ್ತಕ್ಕಂಥ ಎಲ್ಲ ತಂಡದ ನಾಯಕರುಗಳಿಗೆ ಮತ್ತೊಮ್ಮೆ ಬಹುದೊಮ್ಮೆ ಎಲ್ಲರೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.
ಸ್ವಾಗತಿಸಿದ ನಮ್ಮ ನೆಚ್ಚಿನ ನೆಲೆಪಾಲಕರಾದ ಜಗದೀಶ್ ಜಿ ಕೋರಿ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬುರಿದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಈಗ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮತ್ತು ಅರಸರವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳು. ಕತ್ತಲಲ್ಲಿ ಬೆಳಕು ಹುಡುಕಲು ದಾರಿ ತೋರಿಸುವಾತ ಗುರು. ಜ್ಞಾನ ಮಂದಿರದಲ್ಲಿ ಜ್ಞಾನದ ದೀಪ ಹಚ್ಚುತ್ತಾ ಋಣಭಾರವ ವಹಿಸುತ್ತಾ ಜ್ಞಾನ ದೇಹ ತೀರಿಸುವಾತ ಗುರು. ಅಂತಹ ಗುರುವನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಯನ್ನು ನಮ್ಮ ನೆಚ್ಚಿನ ನೆಲೆಪಾಲಕರಾದ ಜಗದೀಶ್ ಜಿ ಕೋರಿ ಸರ್ ಅವರು ನೆರವೇರಿಸಿಕೊಳ್ಳಿ ಎಂದು ಈ ಮೂಲಕ ಕೋರಿಕೊಳ್ಳುತ್ತೇನೆ. ನೆಚ್ಚಿನ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಘವೇಂದ್ರ ಸರ್ ಅವರೇ ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಪರಶುರಾಮ ಅವರೇ, ಯಶವಂತ್ ಅವರೇ ಹಾಗೂ ನನ್ನೆಲ್ಲ ವೃತ್ತಿ ಬಾಂಧವರೇ, ವಿದ್ಯಾರ್ಥಿಗಳೇ, ತಮಗೆಲ್ಲ ಗೊತ್ತಿರುವಂತೆ ತಮ್ಮೆಲ್ಲರ ಕನಸು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಒಂದು ಪುನರ್ಮಿಲನ ಅಥವಾ ಅವರ ಒಂದು ವರ್ಷದಲ್ಲಿ ಅವರೇನು ಸ್ನೇಹ ಸಂಬಂಧವನ್ನ ಕಟ್ಕೊಂಡಿರ್ತಾರೆ ಅದಕ್ಕೊಂದು ಸಾಕಾರ ರೂಪವನ್ನು ಕೊಡುವುದರ ಮೂಲಕ ಆ ಸ್ನೇಹ ಮತ್ತು ಗೆಳೆತನಕ್ಕೆ ಮತ್ತಷ್ಟು ಮೆರುಗನ್ನ ಕೊಡ್ತಕ್ಕಂತಹ, ಆ ನೆನಪುಗಳನ್ನು ಉಳಿಸ್ಕೊಳ್ತಕ್ಕಂತಹ ಮತ್ತೆ ಮುಂದಿನ ಬಾಳಿನ ಕನಸುಗಳನ್ನ ಕಟ್ಟಿಕೊಂಡು ನಮ್ಮ ಜೀವನವನ್ನು ಹೇಗೆ ರೂಪಿಸ್ಕೋಬೇಕು ಅನ್ನೋದಕ್ಕೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ವಿದ್ಯಾರ್ಥಿನಿಯರ ಹೆಗ್ಗಳಿಕೆ. ಅದರಂತೆ ಈ ವರ್ಷವೂ ಕೂಡ ನನ್ನ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಸರಿ ಒಂದು ಪರಂಪರೆಯನ್ನು ಬಿಡಬಾರ್ದು, ನಾವು ಅದನ್ನ ಮುಂದುವರಿಸಿಕೊಂಡು ನಾವು ಇಲಾಖೆಯಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ವಿದ್ಯಾರ್ಥಿನಿಯನ್ನು ಮುನ್ನಡೆಸ್ಕೊಂಡು ಹೋಗೋಣ ಅಂತಕ್ಕಂತಹ ಮಾತನ್ನು ಹೇಳಿದಾಗ ನಾನು ಅವ್ರಿಗೆ ಮಾಡಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಅತ್ಯಂತ ಉತ್ಸುಕತೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಳೆ ಇದ್ರೂ ಕೂಡ ಇಲ್ಲ ಸರ್, ಅದು ಏನೇ ಬಂದರೂ ಕೂಡ ಕಾರ್ಯಕ್ರಮ ಮಾತ್ರ ಬಿಡೋದು ಬೇಡ, ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ 15 ದಿನಗಳಿಂದ ವಿವಿಧ ಕ್ರೀಡಾ ಚಟುವಟಿಕೆ ಆಗಿರ್ಬೋದು, ಪಠ್ಯೇತರ ಚಟುವಟಿಕೆ ಆಗಿರ್ಬೋದು, ಭಾಷಣ ಸ್ಪರ್ಧೆ ಇರ್ಬೋದು, ಚೆಸ್ ಇರ್ಬೋದು, ಮತ್ತೆ ಭಾವಗೀತೆ, ಚಲನಚಿತ್ರ ಗೀತೆ, ಈ ಎಲ್ಲ ಹಂತಗಳಲ್ಲಿ ಯಾರ್ಯಾರಿಗೆ ಪ್ರತಿಭೆ ಇದೆ ವಿದ್ಯಾರ್ಥಿಗಳನ್ನ ಹೊರಗೆ ಗುರುತಿಸಿ ಅವರನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಇದಾಗಬೇಕು ಅನ್ನೋ ಉದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಮ್ಮ ಒಂದು ಪ್ರಾರ್ಥನೆಗೆ ಒಡನ್ನು ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದೇನೆ. ಮಳೆ ಬರದೇ ಇರತಕ್ಕಂಥದ್ದನ್ನು ಕೂಡ ಮತ್ತೆ ಎಲ್ಲರೂ ಕೇಳಿಕೊಳ್ಳುತ್ತಾ ಮತ್ತೆ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ನಮ್ಮ ಜಿಲ್ಲಾಧಿಕಾರಿ ಕೂಡ ಬಂದಿದ್ದಾರೆ. ನಮ್ಮೆಲ್ಲರೂ ಕೂಡ ಶುಭಕಾಮನೆಗಳನ್ನ ಕೋರ್ತಾರೆ. ತಾವು ಏನು ವಿದ್ಯಾರ್ಥಿನಿಯದಲ್ಲಿ ಏನ್ ಪಡ್ಕೊಂಡಿದ್ದೀರಾ, ಯಾವ ಅನುಭವಗಳನ್ನ ನಮ್ಮ ಜೀವನದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಒಂದು ನೆನಪನ್ನ ಮಾಡ್ಕೊಳ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂತಹ ಘಟ್ಟಕಾಲ. ನಾನು ಹಲವಾರು ಬಾರಿ ಕಾರ್ಯಕ್ರಮಗಳಿದ್ದಾಗ ತಮ್ಮನ್ನ ಕುರಿತು ಮಾತಾಡಿದ್ದೇನೆ. ಮತ್ತೆ ಪದೇ ಪದೇ ಮಾತಾಡೋದ್ರಲ್ಲಿ ಅಷ್ಟೊಂದು ಶೋಭೆ ಅನ್ಸಲ್ಲ. ಇಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ, ಅವರು ಕಾರ್ಯಕ್ರಮನ ಕುರಿತು ಮಾತಾಡ್ತಾರೆ. ಮತ್ತೆ ನೀವು ಕೂಡ ಮಾತಾಡೋದಿರ. ಈ ಒಂದು 2024-25 ಸಾಲಿನ ಬೀಳ್ಕೊಡುಗೆ ಸಮಾರಂಭ ಶುಭಕರವಾಗಲಿ, ಎಲ್ಲರೂ ಕೂಡ ಒಳ್ಳೆಯದನ್ನ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿದ್ರ ಮೂಲಕ ಪ್ರಸ್ತಾವನೆಯನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ತಂಡದ ನಾಯಕರಿಗೆ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಈಗ ರಮ್ಯಾ ಮೇಡಮ್ ಮತ್ತೆ ವಿನೋದ ಮೇಡಮ್ ಅವರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತೇಳಿ ವಿನಂತಿಯನ್ನು ಮಾಡ್ತೇನೆ. ಪ್ರಾಸ್ತಾವಿಕ ನುಡಿಯನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ನೆಚ್ಚಿನ ನೆಲೆಪಾಲಕರಾದ ಜಗದೀಶ್ ಜಿ ಕೋರಿ ಸರ್ ಅವರಿಗೆ ಧನ್ಯವಾದಗಳು.
ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರೇಮ್ ರಮ್ಯಾರವರು ನಿಲಯ ಪಾಲಕರು ಡಿ ದೇವರಾಜ ಅರಸು ಬಾಲಕಿಯರ ವಿದ್ಯಾರ್ಥಿ ನಿಲಯ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನನ್ನ ವ್ಯಕ್ತಿಗತವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೆ. ಮತ್ತೋರ್ವ ನಿಲಯ ಪಾಲಕರಾದ ವಿನೋದರವರು ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನನ್ನ ವ್ಯಕ್ತಿಗತವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ 2023-24ನೇ ಸಾಲಿನ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದ ವಾರ್ಷಿಕ ವರದಿ ಈ ರೀತಿ ಇದೆ. ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಎಂಬ ಸ್ವಾಮಿ ವಿವೇಕಾನಂದರವರ ಆದರ್ಶವಾಣಿಯನ್ನು ನೆನೆಯುತ್ತಾ 1970ರ ದಶಕದಲ್ಲಿ ಕರ್ನಾಟಕದ ಅಭ್ಯುದಯಕ್ಕಾಗಿ ಮುಖ್ಯಮಂತ್ರಿಯಾಗಿ ಸರ್ವರ ಸಬಲೀಕರಣ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಉದ್ಧಾರಕ್ಕಾಗಿ 1977ರಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯನ್ನು ಸ್ಥಾಪಿಸಿ ಮತ್ತು ವಸತಿ ನಿಲಯಗಳನ್ನು ನಿರ್ಮಿಸಿ ಬಡ ವಿದ್ಯಾರ್ಥಿಗಳ ಆಶಾಕಿರಣವಾಗಿ ಜಾತಿ ಧರ್ಮ ಭೇದಗಳಿಲ್ಲದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ದೇವದೋಷದೊಂದಿಗೆ ಪ್ರಾರಂಭವಾದ ಅರಸುರವರ ಕನಸಿನ ಕೂಸು ಇದು. ಡಿ ದೇವರಾಜ ಅರಸು ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ 2248 ಇದು 7 ವರ್ಷಗಳಿಂದ ನಡೆದು ಬರುತ್ತಿದ್ದು ಹೊಸ ಕಟ್ಟಡವು 3 ವರ್ಷಗಳನ್ನು ತುಂಬಿದೆ. ಹಾಗೂ ಈ ನಮ್ಮ ವಸತಿ ನಿಲಯದಲ್ಲಿ ರಾಜ್ಯದ ಮೂಲೆಗಳಿಂದ ಬರುವ ರಾಯಚೂರು, ಕೊಪ್ಪಳ, ವಿಜಯಪುರ, ಹಾವೇರಿ, ಬಳ್ಳಾರಿ, ವಿಜಯನಗರ, ಚಾಮರಾಜನಗರ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಜಿಲ್ಲೆಗಳಿಂದ ಬಂದು ಮೈಸೂರಿನ ಪ್ರತಿಷ್ಠಿತ ಕಾಲೇಜುಗಳಾದ ಮಹಾರಾಜ, ಯುವರಾಜ, ಮಹಾಜನ, ಬಿಜಿಎಸ್ ಪ್ರಥಮ ದರ್ಜೆ ಕಾಲೇಜು, ಕುವೆಂಪು ನಗರ ಪ್ರಥಮ ದರ್ಜೆ ಕಾಲೇಜು, ಪ್ರಮತಿ PU ಕಾಲೇಜ್, ಜ್ಞಾನಗಂಗಾ ಕಾಲೇಜುಗಳಲ್ಲಿ BCA, BA, BBA, BCom, ಡಿಪ್ಲೊಮಾ, ಬಿಪೆಡ್, ನರ್ಸಿಂಗ್, PUC ವಿಶೇಷವಾದ ವ್ಯಾಸಂಗಗಳನ್ನ ಮಾಡುತ್ತಿದ್ದಾರೆ. ಹಾಗಾಗಿ ಈ ವ್ಯಾಸಂಗದಲ್ಲಿ ಸದಾ ತಮ್ಮ ಕನಸುಗಳ ಸಾಕಾರಕ್ಕೆ ಸದಾ ಶ್ರಮಿಸುತ್ತಿದ್ದಾರೆ. ಈ ವಸತಿ ನಿಲಯದಲ್ಲಿ ಪ್ರಸ್ತುತ 163 ವಿದ್ಯಾರ್ಥಿಗಳ ಜೊತೆಗೆ 56 ವಿದ್ಯಾರ್ಥಿಗಳು ಸೇರ್ಪಡೆಗೊಂಡಿದ್ದು ನಮ್ಮ ವಸತಿ ನಿಲಯದ ಒಟ್ಟು ನಿಲಯಾರ್ಥಿಗಳ ಸಂಖ್ಯೆ 213. ನಿಲಯ ಪಾಲಕರೊಂದಿಗೆ ಒಟ್ಟು 6 ಸಿಬ್ಬಂದಿ ವರ್ಗದವರು ಎಲ್ಲಾ ಕಾರ್ಯಗಳಲ್ಲಿ ಸಹಕಾರವನ್ನು ನೀಡಿ ಎಲ್ಲಾ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿರುತ್ತಾರೆ. ಈ ನಮ್ಮ ನಿಲಯದಲ್ಲಿ 60% ಪದವಿ ವಿದ್ಯಾರ್ಥಿಗಳು, 40% PUC ವಿದ್ಯಾರ್ಥಿಗಳು ಇರುತ್ತಾರೆ. ಏಪ್ರಿಲ್ 1, 2023ರಂದು ಪದವಿ ವಿದ್ಯಾರ್ಥಿಗಳ ಮತ್ತು PUC ವಿದ್ಯಾರ್ಥಿಗಳ ಶೈಕ್ಷಣಿಕ ಅವಧಿ ಪ್ರಾರಂಭವಾಯಿತು. ಏಪ್ರಿಲ್ 14ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದವು. ಏಪ್ರಿಲ್ 20ರಂದು ಮಾನ್ಯ ನಿಲಯ ಪಾಲಕರ ಅಧ್ಯಕ್ಷತೆಯಲ್ಲಿ ಮತ್ತು ಚುನಾವಣಾಧಿಕಾರಿಗಳ ಸಹಕಾರದೊಂದಿಗೆ ವಿಧಾನಸಭಾ ಚುನಾವಣೆಯ ಮತದಾರ ಜಾಗೃತಿ ಜಾಥಾವನ್ನು ಏರ್ಪಡಿಸಿದ್ದೆವು. ನಾವು ಪ್ರಮುಖ ರಸ್ತೆಗಳಲ್ಲಿ ತೆರಳಿ ಮತದಾರರ ಜಾಗೃತಿಯನ್ನು ಮೂಡಿಸಿದೆವು. ಏಪ್ರಿಲ್ 23ರಂದು ಬಸವ ಜಯಂತಿ ಕಾರ್ಯಕ್ರಮವನ್ನು ನೆರವೇರಿಸಿದೆವು. ಜೂನ್ 5ರಂದು ಪರಿಸರ ದಿನಾಚರಣೆಯನ್ನು ಆಚರಿಸಿ ಹಸಿರೇ ಉಸಿರು ಎಂಬಂತೆ ವಸತಿ ನಿಲಯದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ನಿಲಯ ಪಾಲಕರು ನಡೆಸಿಕೊಟ್ಟರು. ಜೂನ್ 6ರಂದು ಅರಸರವರ ಸಂಸ್ಮರಣೆ. ಈ ನಿಮಿತ್ತ ಜಿಲ್ಲಾ ಮಟ್ಟದಲ್ಲಿ ಸ್ಮರಣೆ ಕಾರ್ಯಕ್ರಮವನ್ನು ಬಾಲಕಿಯರ ಹಾಸ್ಟೆಲ್ನಲ್ಲಿ ನೆರವೇರಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಂದಿನ ವಿಧಾನ ಪರಿಷತ್ನ ಸದಸ್ಯರಾದ ಎಂ ವಿಶ್ವನಾಥ್ ಅವರು ಮತ್ತು ಅಂದಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾದ ಮಹೇಶ್ ಅವರು ಉಪಸ್ಥಿತರಿದ್ದರು. ಆ ಸಂದರ್ಭದಲ್ಲಿ 2 ವಿದ್ಯಾರ್ಥಿಗಳು ಭಾಗವಹಿಸಿ ಯೋಗೇಶ್ BA ಮತ್ತು ಅರ್ಬತ್ ರವರು ಅರಸು ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ವಸತಿ ನಿಲಯವನ್ನು ಪ್ರತಿನಿಧಿಸುತ್ತಾರೆ. ಜೂನ್ 17ರಂದು ವಸತಿ ನಿಲಯದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸಲಾಗಿತ್ತು. ಆಗಸ್ಟ್ 15ರಂದು ಮಾನ್ಯ ಜಿಲ್ಲಾ ಅಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು ಮತ್ತು ನಿಲಯಪಾಲಕರೊಂದಿಗೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದೆವು. ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿ, ರಾಷ್ಟ್ರೀಯತೆಗಳ ಮಹತ್ತರ ವಿಷಯಗಳನ್ನು ಮಾನ್ಯರು ತಿಳಿಸಿಕೊಟ್ಟರು ಮತ್ತು ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡು ಸ್ವಾತಂತ್ರ್ಯ ದಿನದ ಮಹತ್ವವನ್ನು ಸಾರಿದರು. ಆಗಸ್ಟ್ 15 ಅದೇಯಾಗಿ ಸಂಗೊಳ್ಳಿ ರಾಯಣ್ಣರ ಜನ್ಮದಿನವನ್ನು ಕೂಡ ಸ್ಮರಿಸಿದೆವು. ಅದರಂತೆ ಮುಖ್ಯವಾಗಿ ಆಗಸ್ಟ್ 20ರಂದು ಹಿಂದುಳಿದ ವರ್ಗಗಳ ಆಶಾಕಿರಣ, ಮೌನ ಕ್ರಾಂತಿಯ ಹರಿಕಾರ, ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಡಿ ದೇವರಾಜ ಅರಸರವರ ಜಯಂತಿಯನ್ನು ವಸತಿ ನಿಲಯ ಮಟ್ಟದಲ್ಲಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಜಿಲ್ಲಾ ವತಿಯಿಂದ ಪ್ರಬಂಧ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ಆಶುಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಸ್ಪರ್ಧೆಗಳಲ್ಲಿ ಪ್ರಥಮವನ್ನು ಯೋಗೇಶ್ BA ರವರು ಮೂರು ಪ್ರಥಮ ಬಹುಮಾನವನ್ನು ಪಡೆದುಕೊಂಡರು. ಅದರಂತೆ ತೃತೀಯವನ್ನು ಅರ್ಬತ್ R ಅವರು ಪಡೆದುಕೊಂಡಿರುತ್ತಾರೆ. ಈ ನಮ್ಮ ವಸತಿ ನಿಲಯಕ್ಕೆ ಬಂದಿರುವುದು ಸಂತಸದ ವಿಚಾರವಾಗಿದೆ. ಆಗಸ್ಟ್ 23ರಂದು ಚಂದ್ರಯಾನ 3 ಯಶಸ್ವಿಯಾದ ಸಂದರ್ಭದಲ್ಲಿ
ಇಡೀ ದೇಶದ ಹೆಮ್ಮೆ ಪಡುವ ಸಂದರ್ಭದಲ್ಲಿ ನಮ್ಮ ನಿಲಯದಲ್ಲಿ ಅಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿ ವಿಜ್ಞಾನಿಗಳ ಪರಿಶ್ರಮದ ಹಲವು ಸಂಪನ್ನವಾದ ಆ ದಿನವನ್ನು ನಾವೆಲ್ಲರೂ ನಮ್ಮ ತಿರಂಗ ಬಾವುಟ ಪ್ರದರ್ಶಿಸಿ ಚಂದ್ರಯಾನ 3 ಸಂಭ್ರಮಿಸಿದೆವು. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನು ಆಚರಿಸಿ ಅಕ್ಟೋಬರ್ 28ರಂದು ವಾಲ್ಮೀಕಿ ಜಯಂತಿಯನ್ನು ನೆರವೇರಿಸಿದೆವು. ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ನೆಲೆ ಮಟ್ಟದಲ್ಲಿ ರಾಘವೇಂದ್ರ ಸರ್ ಅವರ ಅಧ್ಯಕ್ಷತೆಯಲ್ಲಿ ಕೋಟಿ ಗಂಟೆ ಗಾಯನ ಮತ್ತು ಚರ್ಚಾ ಸ್ಪರ್ಧೆ, ರಸಪ್ರಶ್ನೆ, ಆಶ್ವಾಸನ ಸ್ಪರ್ಧೆಗಳಲ್ಲಿ ಏರ್ಪಡಿಸಿ ವಿಜೇತರಾದವರಿಗೆ ಬಹುಮಾನಗಳನ್ನು ನೀಡಲಾಯಿತು. ರಾಘವೇಂದ್ರ ಸರ್ ಅವರು ಕನ್ನಡ ನಾಡುನುಡಿಯ ಕುರಿತು ಆಮೂಲಾಗ್ರವಾಗಿ ತಿಳಿಸಿಕೊಂಡರು. ನಮ್ಮ ನಿಲಯ ಪಾಲಕರು ಕನ್ನಡ ನಾಡಿನ ಭವ್ಯತೆ, ಪರಂಪರೆಯ ಮಹತ್ವ ತಿಳಿಸಿದರು. ನವೆಂಬರ್ 26ರಂದು ಸಂವಿಧಾನ ದಿನಾಚರಣೆಯನ್ನು ಸಂವಿಧಾನದ ಪ್ರಸ್ತಾವನೆಯ ಪಠಿಸುವುದರ ಮೂಲಕ ನಮ್ಮ ನಿಲಯ ಪಾಲಕ ಅಧ್ಯಕ್ಷತೆಯಲ್ಲಿ ಸಂವಿಧಾನದ ಮಹತ್ವ, ಆಶಯಗಳು ವಿದ್ಯಾರ್ಥಿಗಳಾದ ನಮಗೆ ತಿಳಿಸಿಕೊಟ್ಟರು. ನವೆಂಬರ್ 30ರಂದು ಕನಕದಾಸ ಜಯಂತಿಯನ್ನು ಆಚರಿಸಿದರು. ಕನಕದಾಸರ ಜೀವನ, ಪ್ರಸ್ತುತ ಜೀವಮಾನದಲ್ಲಿ ಅನಿವಾರ್ಯ ಎಂಬ ವಿಚಾರಗಳನ್ನು ನಿಲಯ ಪಾಲಕರು ತಿಳಿಸಿಕೊಟ್ಟರು ಮತ್ತು ದ್ವಿತೀಯ PUC ಮತ್ತು ಪ್ರಥಮ PUC ಮಕ್ಕಳ ಗುಣಮಟ್ಟದ ಕಲಿಕೆಗಾಗಿ ಮತ್ತು ಅವರ ಅಂಕಗಳ ತೇರ್ಗಡೆಗೋಸ್ಕರ ನಮ್ಮ ನಿಲಯದಲ್ಲಿ ಪ್ರತಿ ವರ್ಷವೂ 2ರಂತೆ ಪೋಷಕರ ಸಭೆಯನ್ನು ಏರ್ಪಡಿಸಲಾಗಿರುತ್ತದೆ. ಆ ಸಭೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ನಿಲಯ ಪಾಲಕರು ಉಪಸ್ಥಿತರಿದ್ದು ಅವರ ಕಲಿಕಾ ಮಟ್ಟದ ಕುರಿತು ಚರ್ಚೆಗಳನ್ನು ಮಾಡ್ತಿರುತ್ತಾರೆ. ಅದೇ ರೀತಿ ವಿದ್ಯಾರ್ಥಿಗಳ ಉತ್ತೇಜನಕ್ಕಾಗಿ ಅನುಸರಿಸಬೇಕಾದ ನಿಯಮಾವಳಿಗಳನ್ನು ಮತ್ತು ಅವರ ಪೋಷಕರ ಸಮ್ಮುಖದಲ್ಲಿ ತಿಳಿಸಲಾಗುವುದು. ಡಿಸೆಂಬರ್ 6ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ಎಲ್ಲಾ ನಿಲಯಾರ್ಥಿಗಳ ಸಮ್ಮುಖದಲ್ಲಿ ಮೇಣದ ಬತ್ತಿಯನ್ನು ಬೆಳಗಿಸುವ ಮೂಲಕ ಅವರಿಗೆ ಜೀವನಮನ ಸಲ್ಲಿಸಲಾಯಿತು. ಡಿಸೆಂಬರ್ 29 ವಿಶ್ವ ಮಾನವ ದಿನಾಚರಣೆಯನ್ನು ಆಚರಿಸಲಾಯಿತು. ಕುವೆಂಪುರವರ ಪಂಚಮಂತ್ರ, ಸಪ್ತ ಸೂತ್ರಗಳು ಅವರ ಆದರ್ಶ ಬದುಕಿನ ಕುರಿತು ನಿಲಯಾರ್ಥಿಗಳು ತಿಳಿಸಿಕೊಟ್ಟರು. ಜನವರಿ 12, 2024ರಂದು ಸ್ವಾಮಿ ವಿವೇಕಾನಂದರ ಜಯಂತಿ, ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ನಿಲಯದಲ್ಲಿ ABVPಯ ಸಂಚಾಲಕರು ಸ್ವಾಮಿ ವಿವೇಕಾನಂದರ ಜೀವನದ ಕುರಿತು ವಿಶೇಷವಾದ ಉಪನ್ಯಾಸವನ್ನು ನೀಡಿದರು. ಅದರಂತೆ ಜನವರಿ 23ರಂದು ಮೈಸೂರು ವಿಶ್ವವಿದ್ಯಾಲಯದ ಮಾನಸ ಗಂಗೋತ್ರಿಯ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ವಿಭಾಗ ಅವರ ವತಿಯಿಂದ ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ನಿಲಯದಲ್ಲಿ ಅಂಬೇಡ್ಕರ್ ಅಧ್ಯಯನ ಸಮಿತಿಯ ನಿರ್ದೇಶಕರು ಮತ್ತು ವಿಶೇಷ ಉಪನ್ಯಾಸವನ್ನು ರಮೇಶ್ ರವರು, ಪ್ರಾಧ್ಯಾಪಕರು, ಮಂಡ್ಯ ಪ್ರಥಮ ದರ್ಜೆ ಕಾಲೇಜರವರು ನೀಡಿದರು. ಸಂವಿಧಾನದ ಆಶಯ, ಮೂಲ ತತ್ವಗಳನ್ನು, ಉದ್ದೇಶಗಳನ್ನು ಅಳವಡಿಸಿಕೊಳ್ಳುವಂತೆ ತಿಳಿಸಿದರು. ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೆವು. ಆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಗಣತಂತ್ರದ ಮಹತ್ವ, ಅದರ ಬದ್ಧತೆಯ ಕುರಿತು ಈ ಕಾರ್ಯಕ್ರಮದಲ್ಲಿ ತಿಳಿಸಲಾಯಿತು. ಅದರಂತೆ ಜನವರಿ 26ರಂದು ಸಂಗೊಳ್ಳಿ ರಾಯಣ್ಣರವರ ಬಲಿದಾನ ದಿನವನ್ನು ಸಂಸ್ಮರಿಸಿದೆವು. ಫೆಬ್ರವರಿ 1ರಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ವಿಶ್ವವಿದ್ಯಾಲಯದ ಸಂಚಾಲಕರು ಮನಸ್ಸಿನ ದೃಢತೆ, ಆತ್ಮವಿಶ್ವಾಸದ ಜೊತೆಗೆ ಪ್ರಾರ್ಥನೆಯ ಮಹತ್ವ, ಮನಸ್ಸಿನ ತದೇಕಚಿತ್ತತೆ ಬಗ್ಗೆ ತಿಳಿಸಿದರು. ಫೆಬ್ರವರಿ 29ರಂದು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸರಸ್ವತಿ ಪೂಜಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಅವರ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ನಿಲಯ ಪಾಲಕರು ಸೂತ್ರಗಳನ್ನು ತಿಳಿಸಿ ಅವರ ಪರೀಕ್ಷೆಯ ಮಹತ್ವ ಮತ್ತು ಶುಭ ವಿಷಯಗಳನ್ನು ಕೋರಿದರು. ಮಾರ್ಚ್ 2ರಂದು ದ್ವಿತೀಯ PUCಯ ಮೊದಲ ಪರೀಕ್ಷಾ ದಿನದಂದು ನಮ್ಮ ನಿಲಯ ಪಾಲಕರು ಅವರಿಗೆ ಲೇಖನಿ ಮತ್ತು ಗುಲಾಬಿಗಳನ್ನು ನೀಡಿ ಪರೀಕ್ಷೆಗೆ ಶುಭಾಶಯಗಳನ್ನು ಕೋರಿದರು. ಏಪ್ರಿಲ್ 10ರಂದು ದ್ವಿತೀಯ PUC ಫಲಿತಾಂಶವು ಹೊರಬಿದ್ದಿತ್ತು. ಈ ಫಲಿತಾಂಶದಲ್ಲಿ ನಮ್ಮ ವಸತಿ ನಿಲಯವು 100% ತೇರ್ಗಡೆ ಹೊಂದಿದೆ. ಒಟ್ಟು 7 ಅತ್ಯುನ್ನತ ಶ್ರೇಣಿಗಳು ಡಿಸ್ಟಿಂಕ್ಷನ್, ಉಳಿದ ಎಲ್ಲಾ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿರುತ್ತಾರೆ. ನಮ್ಮ ವಸತಿ ನಿಲಯದ ದ್ವಿತೀಯ PUC ವಿದ್ಯಾರ್ಥಿಯಾದ ಯಶಸ್ ಎಸ್ ಎಂಬ ವಿದ್ಯಾರ್ಥಿಯು ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 528 ಅಂಕಗಳನ್ನು ಪಡೆದು 96.33% ಶ್ರೇಣಿಯನ್ನು ಪಡೆದುಕೊಂಡಿರುತ್ತಾನೆ. ಇನ್ನುಳಿದ ವರ್ಗಗಳ ಇಲಾಖೆ ಅಡಿಯಲ್ಲಿ ಬರುವ ವಸತಿ ನಿಲಯ ಮಟ್ಟದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವು ವಿದ್ಯಾರ್ಥಿ ನಿಲಯವು ಪಡೆದುಕೊಂಡಿರುವುದು ನಮಗೆ ಹೆಮ್ಮೆಯ ವಿಚಾರವಾಗಿದೆ. ಏಪ್ರಿಲ್ 14ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಸರಳ ಮತ್ತು ಸಾಂಕೇತಿಕವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಕೇವಲ ಶೈಕ್ಷಣಿಕವಾಗಿ ಮಾತ್ರವಲ್ಲದೆ ಕ್ರೀಡಾ ವಲಯದಲ್ಲಿ ನಮ್ಮ ನಿಲಯಾರ್ಥಿಗಳು ಭಾಗವಹಿಸಿರುತ್ತಾರೆ. ಅಂತೆಯೇ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ವಿಶ್ವಸಾಗರ್ ಸೀರವರು ವಿಶ್ವವಿದ್ಯಾಲಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುತ್ತಾರೆ. ಬಹುಮುಖ ಪ್ರತಿಭೆಗಳ ನಮ್ಮ ನಿಲಯಾರ್ಥಿಗಳು ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲಾ ಕ್ಷೇತ್ರಗಳು ಕೂಡ ವಿಶಿಷ್ಟ ಸಾಧನೆಯನ್ನು ಮಾಡಿದ್ದಾರೆ. ಅಂತೆಯೇ ನಮ್ಮ ನಿಲಯದ ಚಾಮರಾಜೇಂದ್ರ ಕಲಾ ವಿಭಾಗದ ಒಬ್ಬ ವಿದ್ಯಾರ್ಥಿ ಮಾದಪ್ಪರವರು, ಅವರು ಈಗ ಕೊನೆಯ ಸೆಮಿಸ್ಟರ್ ಇದ್ದಾರೆ. ಅವರು ವಿಶೇಷವಾಗಿ ಚಿತ್ರಕಲೆಯನ್ನು ಬಿಡಿಸುತ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಚಿತ್ರಕಲೆಯು ಕೂಡ ಅನಾವರಣಗೊಳ್ಳಲಿದೆ. ಹಾಗಾಗಿ ಅಂತಹ ವಿಶೇಷ ಬಹುಮುಖ ಪ್ರತಿಭೆ ಇರುವಂತಹ ನಮ್ಮ ವಿದ್ಯಾರ್ಥಿ ನಿಲಯವು ವಿಶಿಷ್ಟ ಸಾಧನೆಯನ್ನು ಎಲ್ಲಾ ಕ್ಷೇತ್ರಗಳಲ್ಲಿ ಮಾಡಿರುತ್ತಾರೆ. ಹಿರಿಯ ವಿದ್ಯಾರ್ಥಿಗಳ ಛಾಯಾಚಿತ್ರದೊಂದಿಗೆ ಆರಂಭವಾದ ನಮ್ಮ ಬೀಳ್ಕೊಡುಗೆ ಸಮಾರಂಭವು 21 ಮಾರ್ಚ್ ರಂದು ಲೋಕಸಭಾ ಚುನಾವಣೆ ನಿಮಿತ್ತ ಮತದಾನ ಹಬ್ಬ 2024 ಕಾರ್ಯಕ್ರಮವನ್ನು
ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ರಾಜೇಂದ್ರ ಕಿವಿ ಮತ್ತು ಚುನಾವಣಾ ಆಯುಕ್ತರಾದ ಗಾಯತ್ರಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ನಮ್ಮ ನಿಲಯಪಾಲಕರು, ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಜಾಗೃತಿ ಜಾಥಾಕ್ಕೆ ನಾವೆಲ್ಲರೂ ಕೂಡ ಸಂಭ್ರಮದಿಂದ ಚುನಾವಣಾ ಪರ್ವ ದೇಶದ ಗರ್ವ ಎಂಬ ಮಾತಿನಂತೆ ಈ ಪ್ರಜಾತಂತ್ರದ ಹಬ್ಬವನ್ನು ಸಂಭ್ರಮಿಸಿದೆವು. ಮೇ 4 ಮತ್ತು 5ರಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಕೇವಲ ಶೈಕ್ಷಣಿಕ ಅಭಿವೃದ್ಧಿಯಲ್ಲದೆ ಕ್ರೀಡಾ ಅಭಿವೃದ್ಧಿಯಲ್ಲಿ ನಮ್ಮ ಮೂಲ ಮಂತ್ರವಾಗಿದೆ. ಮೇ 8ರಂದು ರಸಪ್ರಶ್ನೆ ಕಾರ್ಯಕ್ರಮ, ಚೆಸ್, ಕೇರಂ, ವಾಲಿಬಾಲ್ ಪಂದ್ಯಾವಳಿಗಳನ್ನು ನಡೆಸಿ ಕ್ರೀಡಾಸಕ್ತಿಯನ್ನು ಉನ್ನತಗೊಳಿಸುವುದು ನಮ್ಮ ನಿಲಯಪಾಲಕರ ಉದ್ದೇಶವಾಗಿದೆ. ಜೊತೆಗೆ 3 ಜನ ವಿಶೇಷ ಚೇತನರು ನಮ್ಮ ವಸತಿ ನಿಲಯದಲ್ಲಿ 2 ವರ್ಷಗಳ PUC ಶಿಕ್ಷಣವನ್ನು ಪಡೆದುಕೊಂಡಿರುತ್ತಾರೆ. ಅದರಲ್ಲಿ ಶ್ರೀಶೈಲ ಸಿದ್ದಪ್ಪ ಮೇಟಿರವರು ಮತ್ತು ಬಸವರಾಜ್ ಅವರು, ಕಿರಣ್ ರವರು ಕಲಾ ವಿಭಾಗದಲ್ಲಿ ಅತ್ಯುನ್ನತ ಶ್ರೇಣಿಗಳನ್ನು ಪಡೆದು ಈ ಹಾಸ್ಟೆಲ್ನಲ್ಲಿ ಅವರನ್ನು ಮಾದರಿಯಾಗಿರುವುದು ವಿಶೇಷವಾಗಿದೆ. ಅದರಂತೆ ಇಂದು ಮೇ 18 ಈ ಬೀಳ್ಕೊಡುಗೆ ಸಮಾರಂಭವನ್ನು ಹಿರಿಯ ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಾಗಿದ್ದು, ಪದವಿಯು ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಮುಖ್ಯ ಘಟ್ಟವಾಗಿದೆ. ನಿಲಯವು ನಮ್ಮನ್ನು ರೂಪಿಸುವ ಕೇಂದ್ರವಾಗಿದ್ದು, ಅಂತಹ ಕೇಂದ್ರವು ಸಕಾರಾತ್ಮಕ ಚಿಂತನೆಗಳಿಂದ, ಉದಾತ್ತ ಆಲೋಚನೆಗಳಿಂದ ಕ್ರೀಡೆ, ಶೈಕ್ಷಣಿಕ ಚಟುವಟಿಕೆ, ಸಾಂಸ್ಕೃತಿಕ ಚಟುವಟಿಕೆ ಎಲ್ಲದರೊಂದಿಗೆ ಅಡಕವಾಗಿ ವ್ಯಕ್ತಿತ್ವ ರೂಪಿಸುವ ಮೌಲ್ಯಗಳನ್ನು ಹುರಿದುಂಬಿಸುವ ಈ ಆಲಯವು ನಮ್ಮ ಪಾಲಿನ ದೇವಾಲಯವಾಗಿದೆ. ನಮ್ಮ ನೆಚ್ಚಿನ ನಿಲಯಪಾಲಕರು ನಮ್ಮೆಲ್ಲರ ಬದುಕಿಗೆ ದಾರಿದೀಪವಾಗಿ ನಮ್ಮೆಲ್ಲರಿಗೂ ಆದರ್ಶಗಳನ್ನು ತುಂಬುತ್ತಾ ವಿಚಾರ ಅಭಿವ್ಯಕ್ತಿ ಅವರನ್ನು ಪ್ರೋತ್ಸಾಹಿಸುವ ಗುಣ ಅತ್ಯ ಅಮೂಲ್ಯವಾಗಿದ್ದು, ಅಂತಹ ಗುರುವನ್ನು ಪಡೆದ ನಾವೇ ಧನ್ಯರು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದಿದ್ದರೂ ದ್ವಿತೀಯ PUC ವಿದ್ಯಾರ್ಥಿಗಳಾಗಿ ನಿತ್ಯವೂ ಅವರ ಕಾರ್ಯವನ್ನು ಬಿಟ್ಟು ಅವರ ಓದಿಗಾಗಿ ನಿತ್ಯವೂ ಬಂದು ಅವರನ್ನ ವಿದ್ಯಾರ್ಥಿ ನಿಲೆಗೆ ತಮ್ಮ ಜೀವನವನ್ನು ಶ್ರಮಿಸಿ ಈ ಹಾಸ್ಟೆಲ್ ಅನ್ನು ಅಭಿವೃದ್ಧಿಪಡಿಸುತ್ತಾರೆ. ವರ್ಣ ಮಾತ್ರ ಕಲಿಸಿದ ಅಂತಹ ಶ್ರೀಗಳು, ಅಂತಹ ಗುರುವಿಗೆ ವಂದಿಸಿ ಈ ವರದಿಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. 2023-24ನೇ ವಾರ್ಷಿಕ ವರದಿಯನ್ನು ಅಚ್ಚುಕಟ್ಟಾಗಿ ವರದಿಗೊಳಿಸಿದಂತಹ ಅರ್ಫತ್ ರವರಿಗೆ ನಿಲಯದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈಗ ಈ ವಿಶೇಷ ಕಾರ್ಯಕ್ರಮದಲ್ಲಿ ಖಾವ ವಿದ್ಯಾರ್ಥಿಯಾದಂತಹ ಮಾದಪ್ಪರವರು ವಿಶೇಷವಾದ ಚಿತ್ರಗಳನ್ನ ಕೇವಲ 10 ನಿಮಿಷದಲ್ಲಿ ರಚಿಸಲಿದ್ದಾರೆ. ಆ ಕಲೆಗೆ ಅವರನ್ನ ಸ್ವಾಗತಿಸುತ್ತಿದ್ದೇನೆ. ಚಿತ್ರಕಲಾ ನೈಪುಣ್ಯಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯದ ಅತ್ಯುತ್ತಮ ಪ್ರಶಸ್ತಿಯೂ ಸಹ ದೊರಕಿದ್ದು, ಇವರ ಈ ಚಿತ್ರಕಲಾ ನೈಪುಣ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಹೇಳುತ್ತೇನೆ.
ಮುಖಾಂತರ ನಮ್ಮೆಲ್ಲರನ್ನ ಭಗತ್ ಸಿಂಗ್ ರವರ ಒಂದು ಛಾಯಾಚಿತ್ರವನ್ನು ರಚಿಸುವುದರ ಮೂಲಕ ನಮ್ಮೆಲ್ಲರನ್ನ ಮನೋಜ್ಞಗೊಳಿಸಿದಂತಹ ಮಾದಪ್ಪರವರಿಗೆ ಧನ್ಯವಾದಗಳು. ಅವರಿಗೆ ಗೌರವ ಸಮರ್ಪಣೆಯನ್ನು ನಮ್ಮ ಜಿಲ್ಲಾ ಅಧಿಕಾರಿಗಳಾದ ರಾಘವೇಂದ್ರ ಸರ್ ಅವರು ನಡೆಸಿಕೊಡಬೇಕೆಂದು ಈ ಮೂಲಕ ಕೋರಿಕೊಳ್ಳುತ್ತೇನೆ. ಕಲೆಗೆ ಸದಾ ಜೀವಂತ ಅದ್ಭುತ ವಿಶೇಷವಾದ ಮನೋಜ್ಞವಾದಂತಹ ಕಲೆಗೆ ಯಾವುದೇ ಬೆಲೆ ಇಲ್ಲ ಎನ್ನುವುದಕ್ಕೆ ಆ ಚಿತ್ರವೇ ಅದ್ಭುತ ಸಾಕ್ಷಿಯಾಗಿದೆ. ಕುರಿತಂತೆ ಪರಶುರಾಮ್ ಸರ್ ಅವರು, ನಿಲಯ ಪಾಲಕರು, ಶ್ರೀರಾಮ್ಪುರ ಡಿ ದೇವರಾಜ ಅರಸು ಬಾಲಕರ ವಿದ್ಯಾನಿಲಯ ಅವರು ಈ ಕಾರ್ಯಕ್ರಮದ ಕುರಿತು 4 ಮಾತುಗಳನ್ನು ಆಡಬೇಕೆಂದು ಈ ಮೂಲಕ ಕೋರಿಕೊಳ್ಳುತ್ತೇವೆ. ಮತ್ತೆ ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ನೆಚ್ಚಿನ ನಾಗರಾಜ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ 2023-24ನೇ ಸಾಲಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದ ಘನ ಅಧ್ಯಕ್ಷನನ್ನು ವಹಿಸಿಕೊಂಡಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧಿಕಾರಿಗಳಾದಂಥ ರಾಘವೇಂದ್ರ ಸರ್ ಅವರೇ, ಹಾಗೂ ಈ ವಿದ್ಯಾರ್ಥಿ ನಿಲಯದ ನಿಲಯ ಪಾಲಕರು, ಆತ್ಮೀಯ ಸ್ನೇಹಿತರಾದಂಥ ಜಗದೀಶ್ ಕೋರಿರವರೇ, ಹಾಗೂ ಈ ವೇದಿಕೆ ಮೇಲೆ ನನ್ನ ಸಹೋದ್ಯೋಗಿ ಮಿತ್ರಗಳೆಲ್ಲರಿದ್ದಾರೆ. ಎಲ್ಲ ಸಹೋದ್ಯೋಗಿ ಮಿತ್ರರೇ, ವಿಶೇಷವಾಗಿ ವೇದಿಕೆಯಲ್ಲಿ ನನ್ನ ಆತ್ಮೀಯ ವಿದ್ಯಾರ್ಥಿ ಮಾರುತಿರವರೇ, ಹಾಗೂ ಈ ವಿದ್ಯಾರ್ಥಿ ನಿಲಯದ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಅಡುಗೆ ಸಿಬ್ಬಂದಿಯವರೇ, ಒಂದು ವಿದ್ಯಾರ್ಥಿ ನಿಲಯ ಅತ್ಯುತ್ತಮವಾಗಿ ಇರಬೇಕಂದ್ರೆ ವಿದ್ಯಾರ್ಥಿಗಳ ಜೊತೆಗೆ ಒಬ್ಬ ಉತ್ತಮ ನಿಲಯ ಪಾಲಕನಿದ್ದರೆ ಮಾತ್ರ ಸಾಧ್ಯ ಅನ್ನೋದಕ್ಕೆ ಇವತ್ತು ಏನು ನೀವು ಒಂದು ವಾರ್ಷಿಕ ವರದಿ ಓದಿದ್ರಿ, ಹಾಗೂ ಈಗ ತಾನೇ ಭಗತ್ ಸಿಂಗ್ರವರ ಭಾವಚಿತ್ರವನ್ನು 10 ನಿಮಿಷದಲ್ಲೇ ನೀಟಾಗಿ ಬಿಡಿಸೋದೇ ಕಷ್ಟ. ಅಂಥದ್ದು ತಲೆ ಕೆಳಗಾಗಿ ಬಿಡಿಸಿ ಒಂದು ಎಲ್ಲರೂ ಮೆಚ್ಚುಗೆಗೆ ಪಾತ್ರರಾಗಿ ಒಂದು ವಿದ್ಯಾರ್ಥಿನಿಯಲ್ಲಿ ವಿದ್ಯೆಯ ಜೊತೆಗೆ ನಾನಾ ಕಲೆಗಳು ಇಲ್ಲಿ ಸೇರಿಕೊಂಡಿದ್ದಾವೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇಂತಹ ಎಲ್ಲ ಒಂದು ಕಲೆ, ಸಂಸ್ಕಾರ, ಸಂಸ್ಕೃತಿ, ವಿದ್ಯೆ ಎಲ್ಲ ಸಿಗಬೇಕಂದ್ರೆ ಅದು ಇಂಥ BC ಹಾಸ್ಟೆಲ್ ಇದ್ದರೆ ಮಾತ್ರ ಸಾಧ್ಯ. ವಿದ್ಯಾರ್ಥಿಗಳೇ, ಇಂದು ಈ ನಿಮ್ಮ ಒಂದು ಅದ್ದೂರಿಯಾದಂಥ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾವು ಮಾತನಾಡೋದಕ್ಕಿಂತ ನಿಮ್ಮ ಕಲ್ಚರಲ್ ಆ್ಯಕ್ಟಿವಿಟೀಸ್ ನೋಡೋಕ್ಕೋಸ್ಕರನೇ ನಾವು ಬರೋದು. ಇಲ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಮುಖ್ಯವಾಗಿ ಬಂದ ನಂತರ ಒಂದು 2 ಮಾತು ಮಾತಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾತಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಈ ಒಂದು ವಿದ್ಯಾರ್ಥಿ ನಿಲಯಕ್ಕೆ ಪ್ರವೇಶ ಪಡಿಬೇಕಂದ್ರೆ ತುಂಬ ಕಷ್ಟ ಇರುತ್ತೆ. ಮೆರಿಟ್ ಇರಬೇಕು. ಮೆರಿಟ್ ಜೊತೆಗೆ ಮತ್ತೆ ಏನು ಮಾಡ್ತೀರಿ ನೀವೆಲ್ಲ ಇನ್ಫ್ಲುಯೆನ್ಸ್ ಮಾಡ್ತೀರಿ, ಆದರೂ ಸೀಟ್ ಸಿಗಲ್ಲ. ಬಂದಂಥ ಸಮಯದಲ್ಲಿ ನಿಮ್ಮ ಒಂದು ವಾರ್ಷಿಕ ಫಲಿತಾಂಶ ರಿಸಲ್ಟ್ ಏನಿರುತ್ತೆ, ಇಲ್ಲಿ ಬಂದ ನಂತರ ವಿದ್ಯಾರ್ಥಿ ನಿಲಯಕ್ಕೆ ಪ್ರವೇಶ ಪಡೆದು ಇಲ್ಲಿರ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನು ಪಡೆದು ನಾವು ನಮ್ಮ ಮುಂದಿನ ಹಂತವಾಗಿ ಓದತಕ್ಕಂಥ ಒಂದು ಶಿಕ್ಷಣದಲ್ಲಿ ಹೆಚ್ಚು ಮಾರ್ಕ್ಸ್ ಗಳಿಸಿದಾಗ ಮಾತ್ರ ನಾವು ಸಾರ್ಥಕ ಒಂದು ಜೀವನ ಸಾಗಿಸಿದಂತೆ ಆಗುತ್ತದೆ. ಇಲ್ಲಾಂದರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಕ್ಕಂಥ ಸರ್ಕಾರಕ್ಕೆ, ನಮ್ಮ ಹೆತ್ತಂಥ ತಂದೆ ತಾಯಿಗೆ ಮತ್ತು ನಮ್ಮ ಇಲಾಖೆಗೆ ಕೂಡ ನಾವು ವಂಚನೆ ಮಾಡ್ಕೊಳ್ಳೋಕ್ಕಾಗತ್ತೆ. ಹಾಗಾಗಿ ಬಂದ ನಂತರ ನೀವು ಯಾವ ಕಾಲೇಜ್ ಸೇರಿ ಬಂದಿರ್ತೀರೋ ಗೊತ್ತಿಲ್ಲ, ಆ ಕಾಲೇಜಿನಲ್ಲಿ ಅಲ್ಲಿ ನೀವು ಟಾಪ್ ಆಗಬೇಕು. ಆವಾಗ ನಮ್ಮ BCM ವಿದ್ಯಾರ್ಥಿ ನಿಲಯಕ್ಕೆ, ನಮ್ಮ ನಿಲಯ ಪಾಲಕರಿಗೆ ಒಂದು ಸ್ವಂತ ನಾವು ಹೆತ್ತಂಥ ಮಕ್ಕಳಿಗೆ ಹೇಗೆ ಉನ್ನತ ದರ್ಜೆಯಲ್ಲಿ ಪಾಸಾದಾಗ ಸಂತೋಷ ಪಡ್ತೇವೆ, ಅಷ್ಟೇ ರೀತಿ ನಾವೆಲ್ಲ ಸಂತೋಷ ಪಡ್ತೇವೆ. ಹಾಗೆ ಒಂದು ಇಲಾಖೆ ಈ ವಿದ್ಯಾರ್ಥಿ ನಿಲಯ ಹೇಗಪ್ಪ ಅಂದರೆ, ನೀವು ಒಳಗೆ ಎಂಟ್ರಿ ಕೊಟ್ಟರೆ ಸಾಕು, ಮುಂದಿನ ನಿಮ್ಮ ಜೀವನ ಉಜ್ವಲ ಆಗಬೇಕಂದ್ರೆ
ಅನೇಕ ಕಾರ್ಯಕ್ರಮಗಳನ್ನು ಈ ಡಿಪಾರ್ಟ್ಮೆಂಟ್ ಮಾಡಿದೆ. ಉದಾಹರಣೆ, ಈ ವಿದ್ಯಾರ್ಥಿ ನಿಲಯದಿದ್ದು 60% ಮೇಲೆ ಪರ್ಸೆಂಟೇಜ್ ಮಾಡಿದರೆ ಆಲ್ಮೋಸ್ಟ್ ಎಲ್ಲರಿಗೆ ಏನು ಸಿಗುತ್ತೆ, ಇನ್ಸೆಂಟಿವ್ ಅಮೌಂಟ್ ಸಿಗುತ್ತೆ ಅಲ್ವಾ, 60 ಎಬೋ ಇದ್ದರಿಗೆ. ಅದಾದಮೇಲೆ ಪದವಿ ಮುಗಿದ ಮೇಲೆ ಹೋದ್ರೂ ಬಿಡಗಲ್ಲ ನಿಮ್ಮ ಇಲಾಖೆ. ಏನು ಮಾಡುತ್ತೆ, ವೃತ್ತಿಪರ ಕೋರ್ಸ್ಗಳಿಗೆ ಹೋಗಲಿಕ್ಕೆ UPSC, AS, ಬ್ಯಾಂಕಿಂಗ್ ಎಕ್ಸಾಮ್ ಮಾಡಲಿಕ್ಕೆ ಕೂಡ ಇಲಾಖೆ ವತಿಯಿಂದ ಉನ್ನತವಾದ ಡಿವಿಷನ್ ಲೆವೆಲಲ್ಲಿ ಒಂದು ಎಕ್ಸಾಮ್ ಮಾಡುತ್ತೆ. ಅದರಲ್ಲಿ ಪಾಸಾದವರಿಗೆ ಉಚಿತವಾಗಿ ಹೈದರಾಬಾದ್, ಡೆಲ್ಲಿ ಮತ್ತು ಬೆಂಗಳೂರಲ್ಲಿ ಅವರಿಗೆ UPSC ಕೋಚಿಂಗ್ ಕೊಡ್ತಾ ಇದ್ದಾರೆ. ಇದನ್ನು ಎಲ್ಲ ವಿದ್ಯಾರ್ಥಿಗಳು ಪಡಿಸ್ಕೋಬೇಕು. ಜೊತೆಗೆ ಈ ವಿದ್ಯಾರ್ಥಿ ನಿಲಯದಲ್ಲಿ ಒಬ್ಬ ಉತ್ತಮ ನಿಲಯ ಪಾಲಕ ನಿಮಗೆ ಸಿಕ್ಕಿರೋದೇ ನಿಮ್ಮೆಲ್ಲರ ಅದೃಷ್ಟ. ಹಾಗಾಗಿ ನಿಮ್ಮೆಲ್ಲರ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ, ತಮಗೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತು ತಿಳಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ತಮ್ಮ ಸರಳ ಮಾತುಗಳಿಂದ ನಮ್ಮ ವಸತಿ ನಿಲಯದ ಪ್ರಾಕೃತಿಕ ವಾತಾವರಣ ಹಾಗೂ ವಾತಾವರಣಗಳ ಬಗ್ಗೆ ತಿಳಿಸಿಕೊಟ್ಟಂತಹ ನಮ್ಮ ಪರಶುರಾಮ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಜಿಲ್ಲಾ ಅಧಿಕಾರಿಗಳು ಮತ್ತು ಎಲ್ಲ ನಿಲಯಪಾಲಕರು ನೆರವೇರಿಸಿಕೊಡಬೇಕೆಂದು ಈ ಮೂಲಕ ಕೋರಿಕೊಳ್ಳುತ್ತೇವೆ. ಯಶಸ್ರವರು 600ಕ್ಕೆ 578 ಅಂಕಗಳನ್ನು ಪಡೆದಿರುತ್ತಾರೆ. ಜೋರಾಗಿ ಚಪ್ಪಾಳೆ ಮುಖಾಂತರ ಅವರನ್ನೆಲ್ಲ ಪ್ರೋತ್ಸಾಹಿಸಬೇಕೆಂದು ಈ ಮೂಲಕ ಪುನೀತ್ ರವರು ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 557 ಅಂಕಗಳನ್ನು ಪಡೆದಿರುತ್ತಾರೆ. ಸಾಗರ್ ಎಸ್ ರವರು ವಿಜ್ಞಾನ ವಿಭಾಗದಲ್ಲಿ 552 ಅಂಕಗಳನ್ನು ಪಡೆದಿರುತ್ತಾರೆ. ಮತ್ತು ವಿಶೇಷವಾಗಿ ವಿಶೇಷಚೇತನರಾದಂತಹ ಶ್ರೀ ಕುಮಾರ ಶ್ರೀಶೈಲರವರು ಕಲಾ ವಿಭಾಗದಲ್ಲಿ 600ಕ್ಕೆ 544 ಅಂಕಗಳನ್ನು ಪಡೆದಿರುತ್ತಾರೆ. ಅದರಂತೆ ಬಸವರಾಜರವರು 600ಕ್ಕೆ 478 ಅಂಕಗಳನ್ನು ಪಡೆದಿರುತ್ತಾರೆ. ಹಾಗೂ ಕಿರಣ್ ಕುಮಾರ್ ಅವರು 600ಕ್ಕೆ 397 ಅಂಕಗಳನ್ನು ಪಡೆದಿರುತ್ತಾರೆ. ವಿಶೇಷ ಚೇತನರಾದವರು ಅವರ ಸಾಧನೆಯ ಅಪಾರ. ಹಾಗಾಗಿ ದ್ವಿತೀಯ PUC ವಿದ್ಯಾರ್ಥಿಗಳು 100% ಅಂಕಗಳನ್ನು ಪಡೆದು ಯಶಸ್ರವರು 96% ಪಡೆದು ವಸತಿ ನಿಲಯ ಮಟ್ಟದಲ್ಲಿ ನಮ್ಮ ವಸತಿ ನಿಲಯವೇ ಪ್ರಥಮ ಸ್ಥಾನವನ್ನು ಪಡೆದಿರುತ್ತದೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರವಾಗಿದೆ. ಎಲ್ಲ ಸಿಬ್ಬಂದಿ ವರ್ಗದವರು, ಅವರ ಸ್ನೇಹಿತರು ಎಲ್ಲರೂ ಕೂಡ ಶ್ರಮಿಸಿದ್ದಾರೆ. ಅದಕ್ಕೆ ಅವರೆಲ್ಲರಿಗೂ ಕೂಡ ತುಂಬದ ಧನ್ಯವಾದಗಳನ್ನು ಅರ್ಪಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಈ ಶುಭ ಸಂಜೆಯಂದು ದ್ವಿತೀಯ PUCಯಲ್ಲಿ ಅತ್ಯಂತ ಹೆಚ್ಚು ಅಂಕ ಜಿಲ್ಲೆಯ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನ ಪಡೆದು ಈ ಥರ ಸನ್ಮಾನಕ್ಕೊಳಗಾಗೋದು ತುಂಬ ಹೆಮ್ಮೆಯ ಸಂಗತಿ. ಈ ಸನ್ಮಾನಕ್ಕೊಳಗಾಗಿರೋದಕ್ಕೆ ಮುಖ್ಯ ಕಾರಣ ನಮ್ಮ ತಂದೆ ತಾಯಿ
ನಿಲಯ ಪಾಲಕರು ಹಾಗೂ ಈ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾ ಎಲ್ಲ ಅಡುಗೆ ಸಿಬ್ಬಂದಿಯವರಿಗೆ ಮತ್ತು ಸ್ನೇಹಿತರಿಗೆ, ಮುಖ್ಯವಾಗಿ ಸೀನಿಯರ್ಸ್ಗಳಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹೀಗೆ ಮುಂದೆ ಇವಾಗ ಸೆಕೆಂಡ್ PUಗೆ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದೆ ಚೆನ್ನಾಗಿ ಮಾಡಿ, ನೀವು ಸೆಕೆಂಡ್ PUC ಅಂತ ಹೇಳ್ತಾ ಕಾಂಪಿಟೇಟಿವ್ ಫೀಲ್ಡಲ್ಲೂ ಚೆನ್ನಾಗಿ ಸ್ಕೋರ್ ಮಾಡಿ ಒಳ್ಳೆ ಕಾಲೇಜ್ಗೆ ಎಂಟರ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಅಂದ್ಕೊಂಡಿರೋ ಥರ ಇವಾಗ ತುಂಬ ಈಸಿ ಆಗಿಲ್ಲ ಕಾಂಪಿಟೇಷನ್, ತುಂಬ ಟಫ್ ಆಗಿದೆ ಕಾಂಪಿಟೇಷನ್. ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ಒಂದೊಂದು ವರ್ಷ ಕಳೀತಾ ಹೋಗ್ತಿದ್ದಕ್ಕೆ ಎಲ್ಲರಿಗೂ ಗೊತ್ತಾಗುತ್ತೆ ಎಷ್ಟು ಟಫ್ ಆಗಿದೆ ಕಾಂಪಿಟೇಷನ್ ಅಂತ. ದೇಶದಲ್ಲಿ ನಮಗೆ ಇಷ್ಟ ಇರೋದನ್ನ ಮಾಡಬೇಕು ಅಂದರೆ ತುಂಬ ಕಷ್ಟಪಡಬೇಕಾಗಿರುತ್ತೆ. ಈಗ ಆಲ್ರೆಡಿ ನಮ್ಮ ಸೀನಿಯರ್ಸ್ಗೆ ಎಲ್ಲ ಗೊತ್ತಿದೆ. ಡಿಗ್ರಿ ಸ್ಟೂಡೆಂಟ್ಸ್ಗೆ ಕಾಂಪಿಟೇಟಿವ್ ಓದ್ತಾ ಇರೋರಿಗೆ ಮುಖ್ಯವಾಗಿ ತುಂಬ ಚೆನ್ನಾಗಿ ಗೊತ್ತಿದೆ ಎಷ್ಟು ಕಷ್ಟ ಇವಾಗ ಒಂದು ಗೌರ್ಮೆಂಟ್ ಜಾಬ್ ಸೆಕ್ಯೂರ್ ಮಾಡೋದು ಅಥವಾ ಒಂದು KS ಅಥವಾ IAS ಅಧಿಕಾರಿ ಆಗೋದು ಎಷ್ಟು ಕಷ್ಟ ಅಂತ. ಹೀಗೆ PUC ವಿದ್ಯಾರ್ಥಿಗಳಿಗೂ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇವಾಗ KSಗೆ IASಗೆ ಓದ್ತಾ ಇರೋಂಥ ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೂ ನೀವು ನಿಮ್ಮ ಕನಸುಗಳನ್ನ ನೆನ್ಸು ಮಾಡ್ಕೊಳ್ಳಿ ಅಂತ ಹಾರೈಸ್ತಾ ಈಗ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಯಶವಂತ್ ರವರು ನಿಲಯ ಪಾಲಕರು ಅವರಿಗೆ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ಶುಭ ಸಂಜೆ ನಮಸ್ಕಾರಗಳು. ಡಿ ದೇವರಾಜ್ ಅವರು ಸರ್ನ ಸ್ಮರಿಸುತ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಮಾನ್ಯ ಜಿಲ್ಲಾಧಿಕಾರಿಗಳಂತ ಶ್ರೀ ರಾಘವೇಂದ್ರ ಸರ್ ಅವರೇ, ಹಾಗೆ ನನ್ನ ಆತ್ಮೀಯ ಹಿರಿಯ ನಿಲಯ ಪಾಲಕರಾದಂಥ ಸರ್ ಅವರೇ, ಹಾಗೆ ಪ್ರಶಾಂತ್ ಸರ್, ಹಾಗೆ ನನ್ನೆಲ್ಲ ಆತ್ಮೀಯ ಪ್ರತಿಬಂಧವರೇ, ಹಾಗೆ ನಿಲಯದ ವಿದ್ಯಾರ್ಥಿ ಮಿತ್ರ, ಈ ಹಾಸ್ಟೆಲ್ಗೆ ಯಾವಾಗ ಬಂದರೂ ನಮಗೊಂದು ಪಾಸಿಟಿವ್ ಎನರ್ಜಿ ಇರ್ತದೆ. ಯಾಕೆಂದರೆ ಪಾಸಿಟಿವ್ ಎನರ್ಜಿ ಮೇಯ್ನಾಗಿ ಏನಂದರೆ ಇಲ್ಲಿ ನಿಲಯ ಪಾಲಕರೇ ಹರಿತಿದ್ದಾರೆ. ಅದಕ್ಕೆ ತಕ್ಕಾಗಿ ವಿದ್ಯಾರ್ಥಿಗಳು ಸುಧಾ ತುಂಬ ಆತ್ಮೀಯವಾಗಿ ನಿಲಯ ಪಾಲಕರ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಯಾವಾಗ ನಾವು ಅನಿಶ್ಚಿತವಾಗಿ ಬಂದರೂ ಸುಧಾ ವಿದ್ಯಾರ್ಥಿ ನಿಲಯ ಪಾಸಿಟಿವ್ ಆಗಿ ನಮ್ಮೊಂದು ಹೋಪ್ಸನ್ನು ಕೊಡ್ತೀವಿ ವಿದ್ಯಾರ್ಥಿಗಳಿಗೆ. ಸೊ ಆ ಕಾರಣದಿಂದಾಗಿ ನಮಗೆ ಈ ವಿದ್ಯಾರ್ಥಿ ನಿಲಯಕ್ಕೆ ಯಾವಾಗ ಬರಬೇಕಾದ್ರೂ ನಾನು ವಾರ್ಡನ್ ಆಗಿ ನಾನು ಬೇರೆ ವಿದ್ಯಾರ್ಥಿ ನಿಲಯದ ವಾರ್ಡನ್ ಆದರೂ ಸುಧಾ ಈ ವಿದ್ಯಾರ್ಥಿ ನಿಲಯಕ್ಕೆ ಬಂದಡಿಗೆ ನನಗೆ ಪಾಸಿಟಿವ್ ಹೋಪ್ಸ್ ಬರುತ್ತೆ. ಯಾಕೆಂದರೆ ವಿದ್ಯಾರ್ಥಿಗಳಾಗಿದ್ದೀರಿ, ಹಾಗೆ ನಿಲಯ ಪಾಲಕರಾಗಿದ್ದೀರಿ. ಸೊ ಅದನ್ನು ಅದೇ ರೀತಿ ಇವತ್ತು ಅಂತಿಮವಾದ ವಿದ್ಯಾರ್ಥಿಗಳಿಗೆ ಏನು ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ದೀರಿ, ಇದು ಎಲ್ಲ ವಿದ್ಯಾರ್ಥಿ ನಿಲಯಗಳಲ್ಲೂ ಕಂಡುಬರೋದಿಲ್ಲ. ಆದರೆ ಈ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರತಿ ವರ್ಷ ನೀವು ಜಾತ್ಯೋತ್ಸವದ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತೀರಿ. ಸೊ ಅದರಲ್ಲಿ ನಿಮ್ಮಲ್ಲಿ ಒಂದು ಒಳ್ಳೆ ರೀತಿಯಾದಂತಹ ಈ ರೀತಿಯಾದ ಕಾರ್ಯಕ್ರಮಗಳನ್ನು ರೂಢಿಸುವಂತಹ ಮನೋಭಾವನೆಯನ್ನು ಬೆಳೆಸುವಲ್ಲಿ ನಿಲಯ ಪಾಲಕರು ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸ್ತಾರೆ. ಸೊ ಆ ಕಾರಣಕ್ಕೆ ನೀವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಬರ್ತಾ ಇದ್ದೀರಿ. ನಾವು ಸುಧಾ ಈ ಕಾರ್ಯಕ್ರಮವನ್ನು ನೋಡಬೇಕು. ನಿಮ್ಮಲ್ಲಿ ಹಾಗೆ ನಮ್ಮ ಪರಶುರಾಮ್ ಸರ್ ಹೇಳ್ತಾರೆ, ನಾವು ಬರೋದು ಕಾರ್ಯಕ್ರಮ ನೋಡೋಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದಲ್ಲಿ ನಡೆಯುವಂತಹ ಕಲ್ಚರಲ್ ಇವೆಂಟ್ಸ್ನ ನೋಡೋದಕ್ಕೆ ನಾವು ಯಾವಾಗಲೂ ಉತ್ಸುಕರಾಗಿರ್ತೀವಿ. ಸೊ ಅದು ಚೆನ್ನಾಗಿ ಎಲ್ಲರೂ ಸುಧಾ ಅದನ್ನು ಭಾಗವಹಿಸಿ ವೇದಿಕೆಯನ್ನು ಸದೃಢವಾಗಿ ಬಳಸ್ಕೊಳ್ಳುವಂಥ ಕಾರ್ಯವನ್ನು ನಿರ್ವಹಿಸ್ತೀವಿ. ಹಾಗೆಯೇ ಇನ್ನು ಪ್ರಮುಖವಾಗಿ ಹೇಳಬೇಕು ಅಂದರೆ, ಈಗ ಕೆಲವರು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಬಂದಿದ್ದೀರಿ, ನಿಮಗೆ ಶುಭವನ್ನು ಕೋರ್ತಾ ಇದ್ದೀನಿ. ಯಾಕೆಂದರೆ ಈ ವಿದ್ಯಾರ್ಥಿ ನಿಲಯದಲ್ಲಿ ಅಂತಿಮ ವರ್ಷ ಮುಗಿದ ನಂತರ ನಿಮ್ಮದು ಸಹ ಡಿಗ್ರಿ ಕಂಪ್ಲೀಟ್ ಆಗುತ್ತೆ. ಡಿಗ್ರಿ ಕಂಪ್ಲೀಟ್ ಆದ ನಂತರ ನಿಮ್ಮ ಸ್ಟ್ರಗಲ್ ಅಂದರೆ ನಿಮ್ಮ ಏನು ಒಂದು ಗುರಿಯನ್ನು ಇಟ್ಕೊಂಡಿರ್ತೀರಿ ಜೀವನದಲ್ಲಿ, ಅದನ್ನು ಅಂತಿಮವಾಗಿ ಮುಟ್ಟುವಂಥ ಒಂದು ಕಾಲಘಟ್ಟ. ಈ ಕಾಲಘಟ್ಟದಲ್ಲಿ ಯಾವುದೇ ಕಾರಣಕ್ಕೂ ತಾವು ವೃತ್ತಿಗೆಡದೇ ಏನು ನೀವು ಏಮನ್ನು ಇಟ್ಕೊಂಡಿದ್ದೀರಿ ಆ ಗೋಲನ್ನು ಮುಟ್ಟಿ ಪ್ರತಿಯೊಬ್ಬರೂ ಸುಧಾ, ಯಾಕೆಂದರೆ ಎಲ್ಲರೂ ಸುಧಾ ಈ ವಿದ್ಯಾರ್ಥಿ ನಿಲಯಗಳಿಗೆ ಬರುವಂಥವರು ನಾವು ಒಂದು ಗುರಿಯನ್ನು ಇಟ್ಕೊಂಡಿರ್ತೀರಿ. ಆ ಗುರಿಯನ್ನು ಮುಟ್ಟಬೇಕು ಅನ್ನೋ ಒಂದು ಸಾಧನೆಯನ್ನು ಮಾಡಲೇಬೇಕು ಅಂತ ಬಂದಿರ್ತೀವಿ. ಯಾವುದೇ ರೀತಿಯಾದಂತಹ ಅಡೆತಡೆಗಳಿಗೆ ಮನಸ್ಸನ್ನು ಕೊಡದೇ ಅಂತಿಮವಾಗಿ ನೀವೇನು ಗುರಿಯನ್ನು ಇಟ್ಕೊಂಡಿದ್ದೀರಿ ಅದನ್ನು ಸಾಧಿಸಿ ನೀವು ಎಲ್ಲರೂ ಸುಧಾ ಯಶಸ್ವಿಯನ್ನಾಗಿ ಏನು ನಮ್ಮ ವಿದ್ಯಾರ್ಥಿಗಳು ಈ ಹಿಂದೆ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ತಾಲೂಕಿನ ಅಂದರೆ ಸಿಟಿ ಒಳಗಡೆ ಇರುವಂಥ ತಾಲೂಕಿನ ಎಲ್ಲರೂ ಸುಧಾ ಪ್ರಮುಖವಾದ ಹುದ್ದೆಗಳಲ್ಲಿದ್ದಾರೆ. ನೀವು ಸುಧಾ ಅದನ್ನು ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಒಂದು ಚಿಕ್ಕ ವಿಚಾರಗಳನ್ನು ತಿಳಿಸೋಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಒಂದಿಸ್ತಾ ನನ್ನ ಮಾತು. ನಮಸ್ಕಾರ.
ಹಂಚಿಕೊಂಡಂತಹ ಯಶವಂತರವರಿಗೆ ಧನ್ಯವಾದಗಳು. ಇದೀಗ ನಮ್ಮೆಲ್ಲರ ಅನ್ನದಾತರಾದಂತಹ ಅಡುಗೆ ಸಿಬ್ಬಂದಿಯವರನ್ನು ಸನ್ಮಾನಿಸುವಂತಹ ಸಮಯ. ನಿಲಯದ ಪಾಲಕರೊಂದಿಗೆ ನಮ್ಮ ಜಿಲ್ಲಾ ಅಧಿಕಾರಿಗಳು ನಮ್ಮೆಲ್ಲ ಅಡುಗೆ ಸಿಬ್ಬಂದಿ ವರ್ಗದವರಿಗೆ ಸನ್ಮಾನ ಮಾಡಬೇಕೆಂದು ಈ ಮೂಲಕ ಕೋರಿಕೊಳ್ಳುತ್ತೇನೆ. ಅಡುಗೆ ಸಿಬ್ಬಂದಿಗಳಾದ ಪ್ರಸಾದಣ್ಣ ಮತ್ತು ಹರೀಶಣ್ಣ, ಶೇಷಾದ್ರಿಯಣ್ಣ ಮತ್ತು ಜಯರಾಜಣ್ಣನವರು ಎಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಈ ಮೂಲಕ ಕೋರಿಕೊಳ್ಳುತ್ತೇನೆ. ನಾಗರಿಕ ಮತ್ತು ಜೂನಿಯರ್ ವಾರ್ಡ್ ವಿದ್ಯಾರ್ಥಿಗಳು ಸಂತೃಪ್ತ ಮನೋಭಾವದಿಂದ ವ್ಯಾಸಂಗ ಮಾಡಬೇಕು ಅಂದರೆ ಈ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಉಪಕರಿಸುವಂತಹ ವಿಚಾರ ಕಾರ್ಯದ ಟಿಕೆಸಿ ಪಡೆಯುವವರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಈ ಒಂದು ಕಾರ್ಯಕ್ರಮವನ್ನು ಮಾರ್ಗದರ್ಶನದಲ್ಲಿ ನಡೆಸಿಕೊಟ್ಟಿರ್ತಕ್ಕಂಥ ಶ್ರೀ ಜಯರಾಜೇಶ್ವರವರು, ಪ್ರಸಾದರವರು, ಶೇಷಾದ್ರಿಯವರು, ಹರೀಶಣ್ಣರವರು ಹಾಗೂ ಅವರ ಅನುಪಸ್ಥಿತಿಯಲ್ಲಿ ನಾಗಯ್ಯ ಉತ್ತಮ ಮತ್ತು ಒಂದು ನಿಲಯದ ಹಿರಿಯ ನಿಲಯದಲ್ಲಿ ಮಕ್ಕಳು ಆಗಿರತಕ್ಕಂಥ ಬಿಜಾಪುರವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅಭಿನಂದನೆಯನ್ನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸಮರ್ಪಿಸುತ್ತೇವೆ. ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಪ್ರತಿ ವರ್ಷದಂತೆ ಕ್ರಿಕೆಟ್, ವಾಲಿಬಾಲ್ ಮತ್ತು ಇಂಡಿವಿಜುವಲ್ ಗೇಮ್ಸ್ ಅಲ್ಲಿ ಕ್ಯಾರಮ್, ಚೆಸ್ ಮತ್ತು ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಈ ವಿಚಾರ ಏನು ಅಂತಂದ್ರೆ, ನಮ್ಮ ವಸತಿ ನಿಲಯದಲ್ಲಿ ಕೇವಲ ಕ್ರೀಡಾ ಸಾಧಕರಲ್ಲದೆ ಕಲಿಕೆಯಲ್ಲಿ ಮತ್ತು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮುಂದುವರೆದಂತಹ ವಿದ್ಯಾರ್ಥಿಗಳಿದ್ದಾರೆ. ಅವರನ್ನು ಪ್ರೋತ್ಸಾಹಿಸುವಂತಹ ಉದ್ದೇಶದಿಂದ ನಾವೆಲ್ಲರೂ ಪ್ರತಿ ವರ್ಷದಂತೆ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಆಚರಿಸ್ತಾ ಇದ್ದೇವೆ. ಅದರಂತೆ ಈಗ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ನಾವೆಲ್ಲರೂ ಕೂಡ ಕಣ್ಣುಗಳಿಗೆ ಸಾಕ್ಷಿಯಾಗಿದ್ದೇವೆ. ಕ್ರೀಡೆ ನಮ್ಮೆಲ್ಲರ ಬದುಕಿಗೆ ಮಹತ್ತರವಾದದ್ದು. ಜೊತೆಗೆ ರಸಪ್ರಶ್ನೆಯಲ್ಲಿ ಇಂದಿನ ಯುಗದಲ್ಲಿ ಸಾಮಾಜಿಕವಾಗಿ ಮತ್ತು ನಾವೆಲ್ಲರೂ ಕೂಡ ವೈಜ್ಞಾನಿಕ ಚಿಂತನೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ಮೊಹಮ್ಮದ್ ತೈಬ್.